ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಿಪಿತದಿತಿಜಸೈನ್ಯಃ ಕ್ಷತ್ರಿಯೈಶ್ವಗ್ರಗಣ್ಯಃ ಜಲಧಿರಚಿತಸೇತುಃ जानकी तोषहेतुः पथि पथि गुणसान्द्रः पातु मां रामचन्द्रः. व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮನವಮಿಯ ಈ ಒಂದು ಪರ್ವಕಾಲದಲ್ಲಿ ಆಚಾರ್ಯರು ನಮಗೆ ಕೊಟ್ಟಂತಹ ರಾಮಾಯಣ, ಅದಕ್ಕೆ ಈ ಒಂದು 7 ಅಧ್ಯಾಯಗಳ ಭಾಗಕ್ಕೆ ಮಧ್ವ ರಾಮಾಯಣ ಎಂಬುದಾಗಿ ಕರೀತಾರೆ. ಮಧ್ವರು ಕೊಟ್ಟಂತಹ ರಾಮಾಯಣ ಎಂಬುದಾಗಿ. ಆ ರಾಮಾಯಣದ ಕೆಲವು ಭಾಗಗಳ ಚಿಂತನೆಯನ್ನು ಮಾಡಿ ಮತ್ತೆ ಕೆಲವೊಂದಿಷ್ಟು ಹೊತ್ತು ರಾಮದೇವರ ರಾಮದೇವರ ಗುಣಗಳ ಚಿಂತನೆಯನ್ನು ಮಾಡಿ ಇಂದಿನ ಪಾಠವನ್ನ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ನಿನ್ನೆ ನಾವು ನೋಡಿದಂತೆ ರಾಮದೇವರು ರಾವಣನ ರಥ, ಧ್ವಜ, ಸಾರಥಿ, ಕಿರೀಟ ಎಲ್ಲವನ್ನೂ ನಾಶ ಮಾಡಿದಾಗ ರಾವಣನಿಗೆ ನಾಚಿಕೆ ಆಯಿತು. ತುಂಬಾ ನಾಚಿಕೆಯಿಂದ ತಾನು ತನ್ನ ಅರಮನೆಯ ಸಭಾಂಗಣಕ್ಕೆ ಹೋಗಿ ಅಲ್ಲಿ ತನ್ನ ಮಂತ್ರಿಗಳೊಂದಿಗೆ ವಿಚಾರ ಮಾಡಿದಾಗ ನಮಗೆ ಕೊನೆಗೆ ಉಳಿದಿರುವ ಉಪಾಯ ಅಂತಂದ್ರೆ ಕುಂಭಕರ್ಣನನ್ನ ಎಬ್ಬಿಸುವುದು ಎಂಬುದಾಗಿ ಎಲ್ಲ ಮಂತ್ರಿಗಳು ಕೂಡ ಒಂದು ಸಲಹೆಯನ್ನು ಕೊಡ್ತಾರೆ. ಆ ಸಲಹೆಗೆ ಅನುಗುಣವಾಗಿ ಲಕ್ಷಾಂತರ ಸೈನಿಕರನ್ನು ಕಳಿಸಿ ತುಂಬಾ ಕಷ್ಟಪಟ್ಟು ಆ ಒಂದು ಕುಂಭಕರ್ಣನನ್ನ ಎಬ್ಬಿಸುವಂತ ಪ್ರಯತ್ನ ಆಗುತ್ತೆ. ಕುಂಭಕರ್ಣ ಹೇಳ್ತಾನೆ. ಎದ್ದ ತಕ್ಷಣ ಅವನಿಗೆ ಬೆಟ್ಟದಷ್ಟು ಮಾಂಸಗಳನ್ನ ಮತ್ತು ರಕ್ತದ ಸರೋವರಗಳನ್ನೇ ಆಹಾರಕ್ಕೆ ಅಂತ ತೀರ್ಮಾನ ಮಾಡಿರ್ತಾರೆ. ಇಷ್ಟೆಲ್ಲ ಆಯ್ತು. ಆಹಾರ ಸ್ವೀಕಾರ ಮಾಡಿದ ನಂತರ ರಾವಣ ಕುಂಭಕರ್ಣನಿಗೆ ಹೇಳ್ತಾ ಇದ್ದಾನೆ, ನಿನ್ನನ್ನು ಎಬ್ಬಿಸಿದ್ಯಾಕೆ, ಏನಾಗಿದೆ ಎಂಬುದಾಗಿಲ್ಲ ತಿಳಿಸ್ತಾ ಇದ್ದಾನೆ. 101ನೇ ಶ್ಲೋಕ. ಉವಾಚ ಚೈನಂ ರಜನೀಚರೇಂದ್ರ ಅಸ್ಮೆದ್ಯ ಹಿ ಜೀವತಿ ತ್ವಯಿ ರಣೇ ನರೇಣೈವ ಹಿ ರಾಮನಾಮ್ನ ಕುರುಷ್ವಮೇ ಪ್ರೀತಿಮಮುಂ ನಿಹತ್ಯ. ಪದಚ್ಛೇದ. ಉವಾಚ ಚ ಏನಂ ರಜನೀಚರೇಂದ್ರ ಪರಾಜಿತಃ ಅಸ್ಮಿ ಅದ್ಯ ಹಿ ಜೀವತಿ ತ್ವಯಿ ರಣೇ ನರೇಣ ಏವ ಹಿ ರಾಮನಾಮ್ನ ಕುರುಷ್ವ ಮೇ ಪ್ರೀತಿಂ ಅಮುಂ ನಿಹತ್ಯ. ರಜನೀಚರೇಂದ್ರ ರಾವಣ ಏನಂ ಈ ಒಂದು ಕುಂಭಕರ್ಣನಿಗೆ ಹೇಳ್ತಾ ಇದ್ದಾನೆ ಅಂತ, ತ್ವಯಿ ಜೀವತಿ ನೀನು ಬದುಕಿದ್ದೀಯ. ಕುಂಭಕರ್ಣ ನೀನೇನು ಬದುಕಿದ್ದೀಯ, ನನ್ನ ಸಹೋದರನಾದಂತಹ ಪ್ರೀತಿಯ ತಮ್ಮನಾದಂತಹ ನೀನೇನು ಬದುಕಿದ್ದೀಯ. ನೀನು ಬದುಕಿರ್ಬೇಕಾದ್ರೇನೆ ರಣೇ ನರೇಣೈವಹಿ ರಾಮನಾಮ್ನ ಯುದ್ಧದಲ್ಲಿ ರಾಮ ಎನ್ನುವಂತ ಒಬ್ಬ ಸಾಮಾನ್ಯ ಮನುಷ್ಯನಿಂದ ನಾನೇನಾಗಿದ್ದೇನೆ, ಇವತ್ತು ಪರಾಜಿತೋಸ್ಮಿ ಯುದ್ಧದಲ್ಲಿ ಸೋತಿದ್ದೇನೆ. ಹಾಗಾಗಿ ಕುರುಶ್ವಮೇ ಪ್ರೀತಿಂ ಅಮುಂ ನಿಹತ್ಯ, ಈ ರಾಮನನ್ನ ನಿಹತ್ಯ ಕೊಂದು ನನಗೆ ಒಳ್ಳೆ ಪ್ರೀತಿಯನ್ನ ಕೊಡು ಅಂತ ರಾವಣ ಹೇಳ್ತಾ ಇದ್ದಾನೆ. ತಾತ್ಪರ್ಯ ಎಷ್ಟು ಅಂದ್ರೆ ಅವನನ್ನು ಒಂದು ರೀತಿ ಟೆಂಪ್ಟ್ ಮಾಡ್ತಾ ಇದ್ದಾನೆ. ಅಂದ್ರೆ ಎಮೋಷನಲ್ ಆಗಿ ಅವನನ್ನ ಒಂದು ರೀತಿ ಟೆಂಪ್ಟ್ ಮಾಡ್ತಾ ಇದ್ದಾನೆ.
ನೋಡು, ಅವನು ಡೈರೆಕ್ಟ್ ಆಗಿ ಸೋತೆ ಅಂತ ಹೇಳಿಲ್ಲ, ನೀನ್ ಬದುಕಿರ್ಬೇಕಾದ್ರೆ ಸೋತ್ ಬಿಟ್ಟೆ ಅಂತ. ಆಗ ಇನ್ನಷ್ಟು ಒಂದು ರೀತಿ ಮಾನಸಿಕವಾಗಿ ಕ್ರೋಧ ಜಾಸ್ತಿ ಆಗುತ್ತೆ. ಅಂದ್ರೆ ನನ್ನ ಮೇಲೆ ನನ್ನ ಅಣ್ಣನಾದಂತಹ ಈ ರಾವಣ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ, ನಂಬಿಕೆ ಇಟ್ಕೊಂಡಿದ್ದಾನೆ, ಅಂತಹ ನಾನು ಬದುಕಿರ್ಬೇಕಾದ್ರೇನೆ, ನಾವ್ಯಾರು? ರಾಕ್ಷಸ ಕುಲಾಧಿಪತಿಗಳು. ರಾವಣ ಮೂರ್ಲೋಕದಲ್ಲಿಯೇನೆ ಮಹಾಪರಾಕ್ರಮಿ. ಅಂತಹ ಪರಾಕ್ರಮಿಯಾದಂತಹ ರಾಕ್ಷಸ ಕುಲಾಧಿಪತಿಯಾದಂತಹ ರಾವಣ ನನ್ನಂತಹ ಮಹಾಪರಾಕ್ರಮಿಯಾದಂತಹ ತಮ್ಮ ಬದುಕಿರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮಾನವನ ಹತ್ರ ಸೋಲ್ತಾನೆ ಎನ್ನುವಂತ ವಿಚಾರವನ್ನು ಕೇಳಿ ಕುಂಭಕರ್ಣನಿಗೆ ಇನ್ನಷ್ಟು ಒಂದು ರೀತಿ ರಾಮನ ಮೇಲೆ ಕೋಪ ಜಾಸ್ತಿ ಆಗಬೇಕು ಅಂತ ಅನೇಕ ಉದ್ದೇಶಗಳಿಂದಾಗಿ ಈ ರೀತಿಯಾದಂತಹ ಒಂದು ಟೆಕ್ನಿಕಲ್ ಆಗಿ ಮಾತನ್ನ ಆಡ್ತಾ ಇದ್ದಾನೆ. ಹಾಗಾಗಿ ಆದಷ್ಟು ಬೇಗ ರಾಮನನ್ನ ನೀನು ಸಂಹಾರ ಮಾಡು, ಅದೇ ನನಗೆ ನೀನು ಕೊಡುವಂತ ದೊಡ್ಡ ಉಡುಗೊರೆ, ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ ರಾವಣ ಕುಂಭಕರ್ಣನಿಗೆ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕ. ಇತೀರಿತಃ ಕಾರಣಮಪ್ಯಶೇಷಂ ಶ್ರುತ್ವಾ ಜಗರ್ಹ ಅಗ್ರಜಮೇವ ವೀರಃ. ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧಃ ಚರಿತೋ ಬತಾದ್ಯ. ಪದಚ್ಛೇದ. ಇತಿ ಈರಿತಃ ಕಾರಣಂ ಅಪಿ ಅಶೇಷಂ ಶ್ರುತ್ವಾ ಜಗರ್ಹ ಅಗ್ರಜಂ ಏವ ವೀರಃ ಅಮೋಘವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧಃ ಚರಿತಃ ಬತ ಅದ್ಯ. ಇಷ್ಟೆಲ್ಲಾ ರೀತಿಯಲ್ಲಿ ರಾವಣನಿಗೆ ಹೇಳಿದಾಗ ರಾವಣನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದ್ರೆ, ಕುಂಭಕರ್ಣ ತಕ್ಷಣದಲ್ಲಿ ಸಿಟ್ಟಿಗೆದ್ದು ರಾಮನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ, ರಾಮನನ್ನ ಸಂಹಾರ ಮಾಡ್ತಾನೆ ಅಂತ ಅವನ ಇಚ್ಛೆ ಇತ್ತು. ಆದ್ರೆ ಆಗಿದ್ದೇ ಉಲ್ಟ. ಕುಂಭಕರ್ಣ ಅಶೇಷಂ ಕಾರಣಂ ಶುತ್ವ, ಸರಿ ರಾಮ ಯಾಕೆ ಯುದ್ಧಕ್ಕೆ ಬಂದ ಅಂತ ಕೇಳ್ತಾನೆ. ಅವಾಗ ರಾವಣ ಎಲ್ಲವನ್ನು ಕೂಡ ಹೇಳ್ತಾನೆ. ಈ ಎಲ್ಲಾ ಕಾರಣ ಕಲಾಪಗಳನ್ನ ಕೇಳಿದಾಗ ಕುಂಭಕರ್ಣನಿಗೆ ಸಿಟ್ಟು ಬಂತಂತೆ. ಅವನಿಗೆ ಅರ್ಥ ಆಗುತ್ತೆ, ಇದರಲ್ಲಿ ರಾಮನ ತಪ್ಪೇನಿಲ್ಲ. ಸಹಜವಾಗಿ ಯಾರೇ ಆಗಲಿ ತನ್ನ ಹೆಂಡತಿಯನ್ನು ಅಪಹಾರ ಮಾಡಿಕೊಂಡು ಬಂದ್ರೆ ಯುದ್ಧ ಮಾಡೋದು, ಕೊಲ್ಲೋದು ಸಹಜ, ಶತ್ರುವನ್ನ ಅಪಹಾರ ಮಾಡಿದವನ. ಇಲ್ಲಿ ತಪ್ಪಿರೋದು ಯಾರ್ದು? ರಾವಣನದ್ದು. ಹಾಗಾಗಿ ಆ ಕುಂಭಕರ್ಣ ನೇರವಾಗಿ ರಾವಣನನ್ನೇ ಬೈಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧ ಚರಿತೋ ಬತಾದ್ಯ ಅಂತ. ಅಣ್ಣ, ನಿನ್ನ ನೋಡಿದ ನಂಗೆ ತಲೆ ಸರಿ ಇಲ್ಲ ಅಂತ ಕಾಣಿಸುತ್ತೆ ಅಂತ. ಯಾಕೆಂತಂದ್ರೆ ರಾಮ ಎಂಥವನು ಅಮೋಘ ವೀರ್ಯ, ಮಹಾಪರಾಕ್ರಮಿ. ನಿನ್ನ ಕೈಯಲ್ಲೂ ಆಗದೇ ಇರುವಂತಹ ಶಿವಧನುಸ್ಸನ್ನು ಭಂಗ ಮಾಡಿದ್ದಾನೆ, ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ. ಅಂತಹ ಮಹಾಪರಾಕ್ರಮಿಯಾದಂತಹ ರಾಘವೇಣ ರಾಮದೇವರ ಜೊತೆಗೆ ನೀನೇ ಮಾಡಿದ್ದೀಯಾ ವಿರೋಧಶ್ಚರಿತ, ನೀನು ಅವನ ಜೊತೆಗೆ ವಿರೋಧ ಮಾಡ್ಕೊಂಡಿದ್ದೀಯಾ. ಬತ ಬತ ಅಂತಂದ್ರೆ ಅಯ್ಯೋ ಅಂತ ಹೇಳ್ತೀವಲ್ಲ ನಾವು, ಆ ರೀತಿ ಅಯ್ಯೋ ಇನ್ನು ಅಂತಹ ರಾಮನೊಟ್ಟಿ ವಿರೋಧ ಮಾಡ್ಕೊಂಡ್ಬಿಟ್ಟಲ್ಲ, ಎಂತಹ ಮೂರ್ಖ ನೀನು ಅಂತ ಬೈಲಿಕ್ಕೆ ಶುರು ಮಾಡ್ತಾನೆ. ಆ ಸಂಗ್ರಹ ರಾಮಾಯಣದಲ್ಲಿ ಪಂಡಿತಾಚಾರ್ಯರು ಹೇಳುವಂತೆ ಆ ಅಚಿರಾನ್ ಮರಣಾಯಾತ್ರ ನರಕಾಯ ಪರತ್ರಚ. ಕುಂಭಕರ್ಣ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಫೈನಲ್ ಆಗಿ, ರಾಮನೊಟ್ಟಿಗೆ ಯಾರಾದರೂ ಕೂಡ ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಟ್ರೆ ಅಲ್ಲಿ ಎರಡು ನಿಶ್ಚಯ ಅಂತೆ. ಒಂದು, ಅಚಿರಾತ್ ಮರಣ, ಆದಷ್ಟು ಬೇಗ ಆ ವ್ಯಕ್ತಿ ಸಾಯ್ತಾನೆ, ಯುದ್ಧದಲ್ಲಿ ರಾಮದೇವರ ಕೈಲಿ ಸಾಯ್ತಾನೆ, ಇದು ಒಂದು. ಇನ್ನೊಂದು, ನರಕಾಯ ಪರತ್ರಚ, ಇಲ್ಲಿ ಬೇಗ ಸತ್ತ ಮೇಲೆ ಮುಂದೆ ಅವನಿಗೆ ನರಕ ಎಂಬುದು ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಆ ಕುಂಭಕರ್ಣನ ಒಳಗಿದ್ದಂತ ಸಾತ್ವಿಕ ಜೀವ
ಸಾತ್ವಿಕ ಪ್ರಚೋದನೆಯನ್ನು ಕೊಟ್ಟು ಈ ರೀತಿಯಾಗಿ ರಾಮದೇವರ ಬಗ್ಗೆ ಈ ರೀತಿಯಂತಹ ವಾಸ್ತವಾಂಶಗಳನ್ನು ಹೇಳ್ತಾ ಹೋಗುತ್ತೆ. ಹಾಗಾಗಿ ಕುಂಭಕರ್ಣ ಹೇಳ್ತಾ ಇದ್ದಾನೆ, ನೀನು ವಿರೋಧ ಮಾಡ್ಕೊಂಡಿದ್ದೆ ಸರಿಯಲ್ಲ, ನಿನಗೆ ಸಾವು ನಿಶ್ಚಿತ, ಸತ್ತ ಮೇಲೆ ನರಕವೂ ನಿಶ್ಚಿತ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕ. ಪ್ರಶಸ್ಯತೇನೋ ಬಲಿಭಿರ್ವಿರೋಧ ಕಥಂಚಿದೇಶಃ ಅತಿಬಲೋ ಮತೋ ಮಮ. ಇತೀರಿತೋ ರಾವಣ ಆಹ ದುರ್ನಯೋ ಪ್ಯಹಂ ತ್ವಯಾವ್ಯೋ ಹಿ ಕಿಮನ್ಯಥಾ ತ್ವಯಾ. ಚರಂತಿ ರಾಜಾನಃ ಉತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧುಜನಾನ್ ಬಲಾಧಿಕಾನ್ ಸಮೀಕ್ಷಹೀತ್ಥಂ ಗದಿತೋಗ್ರಜೇನ ಸಕುಂಭಕರ್ಣಃ ಪ್ರಯಯೌ ರಣಾಯ. ಪದಚ್ಛೇದ. ಪ್ರಶಸ್ಯತೆ ನ ಬಲಿಭಿಃ ವಿರೋಧಃ ಕಥಂಚಿತ್ ಏಷಃ ಅತಿಬಲಃ ಮತಃ ಮಮ. ಇತಿ ಈರಿತಃ ರಾವಣಃ ಆಹ ದುರ್ನಯಃ ಅಪಿ ಅಹಂ ತ್ವಯಾ ಅವ್ಯಃ ಹಿ ಕಿಂ ಅನ್ಯಥಾ ತ್ವಯಾ. ಚರಂತಿ ರಾಜಾನಃ ಉತ ಅಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧುಜನಾನ್ ಬಲಾಧಿಕಾನ್ ಸಮೀಕ್ಷ್ಯ ಹಿ ಇತ್ತಂ ಗದಿತಃ ಅಗ್ರಜೇನ ಸಹ ಕುಂಭಕರ್ಣಃ ಪ್ರಯಯೌ ರಣಾಯ. ಕುಂಭಕರ್ಣ ಮತ್ತೆ ಹೇಳ್ತಾ ಇದ್ದಾನೆ, ಪ್ರಶಸ್ಯತೇನೋ ಬಲಿಭಿರ್ವಿರೋಧ ಅಂತ. ಅಣ್ಣ, ಯಾವತ್ತು ಕೂಡ ನಾವು ಯಾರ ಜೊತೆಗೆ ದ್ವೇಷ ಮಾಡಬೇಕು, ವೈರ ಯಾರ ಜೊತೆ ಕಟ್ಕೊಳ್ಬೇಕು ಅಂತಂದ್ರೆ ಪ್ರಶಸ್ಯತೇನೋ ಬಲಿಭಿರ್ವಿರೋಧ, ನಮಗಿಂತ ಪರಾಕ್ರಮಶಾಲಿಗಳಾದಂತಹ ಬಲಿಬಿಹಿ ಬಲಿಷ್ಠರಾದಂತಹ ವ್ಯಕ್ತಿಗಳ ಜೊತೆಗೆ ವಿರೋಧ ಮಾಡ್ಕೊಳ್ಳೋದು ತುಂಬಾ ಸರಿಯಲ್ಲ. ಯಾವತ್ತು ವಿರೋಧ ಮಾಡ್ಕೊಳ್ಳೋದಿದ್ರೆ ನಮಗಿಂತ ಕಡಿಮೆ ಇರೋರ ಜೊತೆ ವಿರೋಧ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಆ ಬಲಿಷ್ಠರು ಏನ್ ಮಾಡ್ತಾರೆ, ನಮ್ಮನ್ನೇ ಕೊಂದು ಬಿಡ್ತಾರೆ. ಕಥಂಚಿದೇಶ ಅತಿಬಲೋ ಮತೋಮ. ಈ ರಾಮ ಕೇವಲ ಬಲಿಷ್ಠ ಅಲ್ಲ, ಅತಿಬಲ, ಅತ್ಯಂತ ಬಲಶಾಲಿ ಅಂತ ನನಗೆ ಅನಿಸ್ತಾ ಇದೆ. ಮತೋಮಮ, ನನಗಂತೂ ಈ ರೀತಿಯಾಗಿ ಅನಿಸ್ತಾ ಇದೆ. ಹಾಗಾಗಿ ನೀನು ನಿನ್ ಜೊತೆಗೆ ವಿರೋಧ ಮಾಡ್ಕೊಂಡಿದ್ದೆ ಸರಿಯಲ್ಲ ಅಂತ ರಾವಣನನ್ನೇ ಬೈಲಿಕ್ಕೆ ಶುರು ಮಾಡ್ತಾನೆ. ಅವನು ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಅನೇಕ ರೀತಿಯ ಬೈತಾನೆ. ಬೈದು ಕೊನೆ ಹೇಳ್ತಾನೆ, ನಿನ್ನ ಒಂದು ಕಾಮದ ದಾಹಕ್ಕೆ ಇವತ್ತು ಇಡೀ ಲಂಕೆ ನಾಶವಾಗುವಂತಹ ಪ್ರಸಂಗ ಬಂದಿದೆ ಅಂತ ಒಟ್ಟಿನಲ್ಲಿ ಅವನನ್ನು ನೈತಿಕವಾಗಿಯೂ ಬೈಲಿಕ್ಕೆ ಶುರು ಮಾಡ್ತಾನೆ ರಾವಣನನ್ನ. ಇಷ್ಟು ಹೇಳಿದಾಗ ರಾವಣ ಹೇಳ್ತಾನೆ, ರಾವಣ ಸ್ವಲ್ಪ ಜೋರಾಗಿ ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಹೇಗಿದ್ರು ತಮ್ಮ ತಮ್ಮ ಅನ್ನುವಂಥ ಸಲಿಗೆ ಇರುತ್ತೆ.
ಅಣ್ಣ ಅನ್ನುವಂತ ಇವನ ಅಧಿಕಾರವೂ ಇರುತ್ತೆ. ಬೈಲಿಕ್ ಶುರು ಮಾಡ್ತಾನೆ. ದುರ್ನಯೋಪ್ಯಹಂ ತ್ವಯಾವ್ಯಹೋ ಹಿ ಕಿಮನ್ಯಥಾತ್ವಯ ಅಂತ. ಹೌದು, ನಾನು ತಪ್ಪು ಮಾಡಿದ್ದೇನೆ. ರಾಜರು ತಪ್ಪು ಮಾಡೋದು ಸಹಜ ರಾಜಕೀಯದಲ್ಲಿ. ಹಾಗಾಗಿ ನಾನ್ ತಪ್ಪು ಮಾಡಿದ್ರು ಕೂಡ ನೀನು ನನ್ನ ಕಾಪಾಡಬೇಕು, ಅದ್ ನಿನ್ನ ಧರ್ಮ. ಯಾಕೆ ನೀನು ನನ್ನ ಸಹೋದರ. ಹಾಗಾಗಿ ಕಿಮನ್ಯಥಾತ್ವಯ, ಇಂತಹ ಕಷ್ಟದ ಪ್ರಸಂಗದಲ್ಲಿಯೂ ಕೂಡ ನಿನ್ನಂತಹ ಒಬ್ಬ ಪರಾಕ್ರಮಿಯಾದಂತಹ ತಮ್ಮ ಇದ್ದು ನನ್ನನ್ನು ರಕ್ಷಣೆ ಮಾಡದೆ ಹೋದ್ರೆ ನಿನಗೇನ್ ಪ್ರಯೋಜನ, ನೀನ್ ಬದುಕಿದ್ದು ಏನ್ ಪ್ರಯೋಜನ ಅಂತ ಆ ರೀತಿಯಾಗಿ ಒಂದು ರೀತಿಯಾಗಿ ಬೈಲಿಕ್ ಶುರು ಮಾಡ್ತಾನೆ. ಹಾಗಾಗಿ ತಪ್ಪು ಮಾಡಿದ್ದೀನಿ, ಹೌದು, ತಪ್ಪು ಮಾಡೋದು ಸಹಜ, ಆದರೆ ರಕ್ಷಣೆ ಮಾಡೋಕೆ ನಿನ್ನ ಕರ್ತವ್ಯ ಎಂಬುದಾಗಿ ನೀನ್ ರಕ್ಷಣೆ ಮಾಡಬೇಕು ಅಂತ ಅವನಿಗೆ ಜೋರ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಚರಂತಿ ರಾಜ ಉತಾಕ್ರಮಂ ಕ್ವಚಿತ್. ರಾಜರು ಕ್ವಚಿತ್ ಕೆಲವೊಮ್ಮೆ ತಪ್ಪು ಮಾಡೇ ಮಾಡ್ತಾರೆ. ರಾಜಕೀಯದಲ್ಲಿ ರಾಜರು ತಪ್ಪು ಮಾಡೋದು ಸಹಜ. ಯಾಕೆ ಮಾಡ್ತಾರೆ ಅಂತಂದ್ರೆ ಅವನು ಹೇಳ್ತಾನೆ, ತ್ವಯೋಪಮಾನ್ ಬಂಧು ಜನಾನ್ ಬಲಾಧಿಕಾನ್. ನಿನ್ನಂತಹ ಬಲಿಷ್ಠರು ನಮ್ ಕಡೆ ನಮ್ ಸೈಡ್ ಇರ್ತಾರೆ ಅಂತ ನಿಮ್ಮನ್ನ ನಂಬ್ಕೊಂಡು ನಾವು ತಪ್ಪು ಮಾಡಿರ್ತೀವಿ ಅಂತ ಹೇಳ್ತಾನೆ. ಇದು ರಾವಣನ ಒಂದು ನೀತಿ. ಅವ್ನು ಹೇಳ್ತಾನೆ, ನಾ ಇದು ತಪ್ಪು ಮಾಡಿದ್ದು ಯಾಕೆ, ನಿನ್ನ ನಂಬ್ಕೊಂಡ ತಪ್ಪು ಮಾಡಿದ್ದೀನಿ. ನಾಳೆ ಏನಾದ್ರೂ ಒಂದು ವೇಳೆ ನನಗೆ ತೊಂದರೆ ಆದರೆ ನನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಯಾರು ಇರ್ತಾನೆ, ಮಹಾಪರಾಕ್ರಮಿಯಾದಂತ ಕುಂಭಕರ್ಣ ಇರ್ತಾನೆ ಅಂತ ನಿನ್ನಂತಹ ಮಹಾಪರಾಕ್ರಮಶಾಲಿಗಳಾದಂತಹ ಬಂಧು ಬಾಂಧವರು ನಾವು ಏನ್ ತಪ್ಪು ಮಾಡಿದ್ರು ಕೂಡ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನುವಂತ ನಂಬಿಕೆಯಿಂದ ರಾಜರೇನ್ ಮಾಡ್ತಾರೆ, ಕೆಲವೊಮ್ಮೆ ತಪ್ಪನ್ನು ಮಾಡೇ ಮಾಡ್ತಾರೆ. ನಾನು ಕೂಡ ತಪ್ಪು ಮಾಡಿದ್ದೇನೆ, ಆದರೆ ಈ ಸಂದರ್ಭದಲ್ಲಿ ರಕ್ಷಣೆ ಮಾಡುವುದೇನು ನಿನ್ನ ಕರ್ತವ್ಯ ಅಂತ ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಗದರಿಸಿ ಹೇಳ್ತಾನೆ. ಈ ರೀತಿ ಹೇಳಿದಾಗ ಸಹಜವಾಗಿ ಅಣ್ಣನ ಮೇಲಿನ ಒಂದು ರೀತಿಯಂತಹ ವ್ಯಾಮೋಹ ಮತ್ತು ಹೆದರಿಕೆ ಎಲ್ಲದರಿಂದ ಕೂಡಿಕೊಂಡು ಕುಂಭಕರ್ಣ ಸರಿ ಅಂತ ಹೇಳಿ ಪ್ರಯಯೌ ರಣಾಯ, ಯುದ್ಧಕ್ಕೆ ಅಂತ ರೆಡಿಯಾಗಿ ಹೊರಟ. ಮುಂದೆ ಅವನಿಂದ ಅಕ್ಷರಶಃ ಸುಗ್ರೀವನ ಸೈನ್ಯದ ಕಪಿಗಳ ಮಾರಣ ಹೋಮವೇ ಆಗುತ್ತೆ. ಮಹಾಪರಾಕ್ರಮಿ, ಅವನಿಗೆ ಯಾವ ಆಯುಧ ಬೇಡ, ಏನು ಬೇಡ, ಕೇವಲ ತನ್ನ ಕೈಗಳಿಂದಾಗಿ ಏನೇ ಲಕ್ಷ ಲಕ್ಷ ಕಪಿಗಳನ್ನು ಸಂಹಾರ ಮಾಡ್ತಾ ಹೊರಡ್ತಾನೆ. ಆ ಎಲ್ಲ ಭಾಗಗಳನ್ನ ನಾಳೆಯ ಪಾಠದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಒಂದು 10 ನಿಮಿಷಗಳ ಕಾಲ ಆ ರಾಮನವಮಿಯ ಪರ್ವಕಾಲ ಇವತ್ತು ಆ ರಾಮದೇವರ ಒಂದಿಷ್ಟು ಗುಣಗಳನ್ನ ಚಿಂತನೆ ಮಾಡೋಣ. ಒಂದು ಪ್ರಸಿದ್ಧವಾದಂತಹ ಮಾತು, ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಅಂತ. ಸಾಮಾನ್ಯವಾಗಿ ನಾವ್ ಅನ್ಕೊಳ್ಳೋದು ಪರಮಾತ್ಮ ಭೂಮಿಯ ಮೇಲೆ ಯಾಕೆ ಅವತಾರ ಮಾಡ್ತಾನೆ ಅಂತಂದ್ರೆ ರಾಕ್ಷಸರ ಸಂಹಾರಕ್ಕೋಸ್ಕರ ಅಂತ. ವರಾಹನಾಗಿ ಬಂದ, ಹಿರಣ್ಯಾಕ್ಷ ಸಂಹಾರ ಆಯಿತು. ಆ ನರಸಿಂಹನಾಗಿ ಬಂದ, ಹಿರಣ್ಯಕಶಿಪುನ ಸಂಹಾರ ಆಯಿತು. ರಾವಣನಾಗಿ ಬಂದ, ಲಕ್ಷಾಂತರ ರಾಕ್ಷಸರ ಸಂಹಾರ. ಕೃಷ್ಣನಾಗಿ ಬಂದ, ಅಲ್ಲಿ ಮತ್ತೆ ಕಂಸಾದಿ ಅನೇಕ ಜನ ಸಂಹಾರ. ಹಾಗಾದ್ರೆ ಪರಮಾತ್ಮ ಅವತಾರ ಯಾಕೆ? ಸಾಮಾನ್ಯವಾಗಿ ದುಷ್ಟರ ಸಂಹಾರ ಮಾಡ್ಲಿಕ್ಕೆ ಅಥವಾ ಸಜ್ಜನರ ಉದ್ಧಾರ ಮಾಡ್ಲಿಕ್ಕೆ, ಇಷ್ಟೇ ಆಗತ್ತೆ ಅಂತ ನಾವು ಅನ್ಕೊಂಡಿರ್ತೇವೆ. ಆದರೆ ಪುರಾಣಗಳು ಹೇಳ್ತವೆ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ. ಪರಮಾತ್ಮ ಮರ್ತ್ಯನಾಗಿ ಮನುಷ್ಯನಾಗಿ ಅವತಾರ ಮಾಡುವುದು ಮನುಷ್ಯರಾದಂಥವರು ಯಾವ ರೀತಿಯಾಗಿ ಬಾಳಬೇಕು, ಇನ್ನೊಬ್ಬರ ಸಮಾಜದಲ್ಲಿ ಇನ್ನೊಬ್ಬ ಮನುಷ್ಯರೊಟ್ಟಿಗೆ, ತಮ್ಮ ಬಂಧು ಬಾಂಧವರೊಂದಿಗೆ ಎಲ್ಲರೊಟ್ಟಿಗೂ ಕೂಡ ಯಾವ ರೀತಿಯಾಗಿ ಪ್ರೀತಿಯಿಂದ ವಿನಯದಿಂದ ಬಾಳಬೇಕು ಅನ್ನೋದು ತೋರಿಸಿಕೊಳ್ಳಿಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡ್ತಾನೆ ಅಂತೆ. ಆ ರೀತಿಯಾಗಿ ಎಲ್ಲ ಅವತಾರಗಳಲ್ಲೂ ನಾವು ಪೂರ್ತಿಯಾಗಿ ಆ ಅವತಾರದ ವ್ಯಕ್ತಿತ್ವವನ್ನ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಕೃಷ್ಣನಾದಾಗಲೂ ಕೂಡ ಪರಮಾತ್ಮ ಅನೇಕ ರೀತಿಯಲ್ಲಿ ಚಾರತ್ವ ಮತ್ತು ಜಾರನಾಗಿದ್ದಾನೆ, ಚೋರನಾಗಿದ್ದಾನೆ, ಕಳ್ಳತನ ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಪರಮಾತ್ಮ ಅವನಿಗೆ ಅದರ ಯಾವ ಲೇಪವೂ ಇಲ್ಲ. ಹಾಗಾಗಿ ಕೃಷ್ಣ ನಡೆದಂತೆ ನಾವು ನಡಿಲಿಕ್ಕೆ ಕಷ್ಟ, ಅದಾಗೋದಿಲ್ಲ. ಕೃಷ್ಣ ನುಡಿದಂತೆ ನಡಿಬಹುದು, ಭಗವದ್ಗೀತೆ ಮುಂತಾದ ಗೀತೆಯಲ್ಲಿ ಹೇಳಿದಂತೆ. ಆದರೆ ಪರಮಾತ್ಮನ ಅವತಾರಗಳಲ್ಲಿ ಕಿಂಚಿತ್ತೂ ಕಳಂಕಕ್ಕೂ ಸಂಶಯ ಬಾರದಂತೆ. ಪರಮಾತ್ಮನ ಯಾವ ಅವತಾರಗಳಲ್ಲಿಯೂ ಕಳಂಕದ ಸ್ಪರ್ಶವೂ ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಸ್ವಲ್ಪ ಕಳಂಕ ಇರಬಹುದೇನೋ ಅಂತ ಕೆಲವೊಂದಿಷ್ಟು ಅವತಾರಗಳಲ್ಲಿ ಅನ್ಸುತ್ತೆ. ಬುದ್ಧ ಅವತಾರ ಆಗ್ಬೋದು, ಕೃಷ್ಣ ಅವತಾರ ಆಗಬಹುದು. ಆದರೆ ಕಳಂಕಕ್ಕೆ ಸ್ವಲ್ಪವೂ ಅವಕಾಶ ಇಲ್ಲದಂತೆ ಅದ್ಭುತವಾದಂತಹ ಗುಣಪೂರ್ಣವಾದಂತಹ ಜೀವನ ಮಾಡಿದಂತಹ ಒಂದು ಪರಮಾತ್ಮನ ಅವತಾರ ಅಂತಂದ್ರೆ ರಾಮದೇವರ ಅವತಾರ. ರಾಮ ಅವತಾರವನ್ನು ನಾವು ಇದು ಪರಮಾತ್ಮ ದೇವರು ಈ ಒಂದು
ಹಂತದಲ್ಲಿ ನೋಡುವುದಕ್ಕಿಂತ ಪರಮಾತ್ಮ ರಾಮದೇವರನ್ನು ಒಬ್ಬ ಮನುಷ್ಯ ಅಂತ ನೋಡಿದಾಗ ಆ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಿ ಸಾಧ್ಯ ಆಗುತ್ತೆ. ನಾವು ಬರೀ ಪರಮಾತ್ಮನನ್ನ ರಾಮ ರಾಮ ಅಂತ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಅದು ಪರಮಾತ್ಮ ನಿಜವಾದಂತಹ ಆರಾಧನೆ ಆಗೋದಿಲ್ಲ. ರಾಮದೇವರ ನಿಜವಾದಂತಹ ಪೂಜೆ, ಅವರ ಆರಾಧನೆ ಅಂತಂದ್ರೆ, ಆರಾಧನೆ ಅಂತಂದ್ರೆ ಯತಿಗಳ ಆರಾಧನೆ ಅಂತ ಅರ್ಥ ಅಲ್ಲ. ಆರಾಧನೆ ಅಂದ್ರೆ ಪೂಜೆ ಮಾಡೋದು ಅಂತ. ನಿಜವಾದಂತಹ ಒಂದು ಪೂಜೆ ಅಂತಂದ್ರೆ ಆ ರಾಮದೇವರ, ಅವರು ಮನುಷ್ಯರಾಗಿ ಅವತಾರ ಮಾಡಿದಾಗ ಯಾವ ರೀತಿಯಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ತಮಗೆ ಕಷ್ಟ ಆದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನೋವಾಗಬಾರದು ತಮ್ಮಿಂದ ಎಂಬುದಾಗಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಪತಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಅಂತ ಹೆಜ್ಜೆ ಹೆಜ್ಜೆಯಲ್ಲಿ ತಮ್ಮ ಗುಣವನ್ನು ತೋರಿಸ್ತಾ ಹೊರಟಿದ್ರು. ಹೀಗೆ ರಾಮದೇವರ, ಅವರು ಮನುಷ್ಯರಾಗಿ ಅವತಾರ ಮಾಡಿದಾಗ ಅವರು ತೋರಿಸಿಕೊಟ್ಟಂತಹ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಅದರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ವಾಸ್ತವಿಕವಾಗಿ ಆಚಾರ್ಯರ ತಾತ್ಪರ್ಯ ನಿರ್ಣಯ ನೋಡಿದಾಗ ಅಷ್ಟು ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ ರಾಮನ ಗುಣಗಳು. ಯಾಕೆಂದ್ರೆ ಆಚಾರ್ಯರು ಮಾಡಿದ್ದು ಸಂಗ್ರಹ ಮತ್ತು ಪ್ರಧಾನವಾಗಿ ಅವರ ಉದ್ದೇಶ ನಿರ್ಣಯ. ಎಲ್ಲಿ ನಮಗೆ ಸಂಶಯ ಬರುತ್ತೆ ಅಲ್ಲಿ ನಿರ್ಣಯ ಕೊಡ್ತಾ ಹೋಗಿದ್ದಾರೆ. ಆದ್ರೆ ವಾಲ್ಮೀಕಿ ರಾಮಾಯಣವನ್ನು ನೋಡಿದಾಗ ಅತ್ಯಂತ ವಿಸ್ತಾರವಾಗಿ ಅದರಲ್ಲಿ ವರ್ಣನೆ ಮಾಡ್ತಾರೆ. ಅದಕ್ಕಿಂತಲೂ ಹೆಚ್ಚು ನಮಗೆ ರಾಮನ ಗುಣಗಳ ಪರಿಚಯ ಆಗೋದು ಆನಂದ ರಾಮಾಯಣ ಅಂತ. ಅರ್ಥಾತ್ ವಾಲ್ಮೀಕಿ ಋಷಿಗಳೇ ಬರೆದಂತಹ ರಾಮಾಯಣದ ಇನ್ನೊಂದು ಭಾಗ ಅದು. ಅಲ್ಲಿ ರಾಮದೇವರ ಈ ವನವಾಸದ ದುಃಖ, ಯುದ್ಧ ಗಿದ್ದ ಯಾವುದು ಬರೋದಿಲ್ಲ. ರಾಮದೇವರು ಸಂತೋಷವಾಗಿ ಕಳೆದಂತಹ ಎಲ್ಲ ಭಾಗಗಳ ಚಿಂತನೆ ಎಂಬುದು ಬರುತ್ತೆ. ಹೀಗೆ ವಾಲ್ಮೀಕಿಗಳ ರಾಮಾಯಣದ ಮೂಲಕ ನಾವು ತಿಳಿತಾ ಹೋಗಬಹುದು. ಅದರಲ್ಲಿ ಕೆಲವೊಂದಿಷ್ಟು ಭಾಗಗಳನ್ನ ಯಥಾ ಸಮಯ ಚಿಂತನೆ ಮಾಡೋಣ. ರಾಮದೇವರು ಅವರೊಬ್ಬ ರಾಜ, ಚಕ್ರವರ್ತಿ. ರಾಜನ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳ ರೀತಿಯಲ್ಲಿ ನೋಡಿಕೊಳ್ಳುವುದು ರಾಜರ ಆದ್ಯ ಕರ್ತವ್ಯ. ಈ ವಿಚಾರದಲ್ಲಿ ರಾಮದೇವರು ಒಂದು ಹೆಜ್ಜೆಯನ್ನೇ ಹೆಜ್ಜೆ ಮುಂದೆನೆ ಇದ್ರು ಅಂತ ವಾಲ್ಮೀಕಿ ರಾಮಾಯಣ ನೋಡಿದಾಗ ನಮಗೆ ಅನ್ಸುತ್ತೆ. ಸಾಮಾನ್ಯವಾಗಿ ರಾಜರು ಪ್ರಜೆಗಳನ್ನ ತುಂಬಾ ಪ್ರೀತಿಸ್ತಾರೆ. ಅನೇಕ ಸಾತ್ವಿಕ ರಾಜರೆಲ್ಲರೂ ಕೂಡ ಮಾಂಧಾತ ಮುಂತಾದಂತಹ ಚಕ್ರವರ್ತಿಗಳ ಕಥೆಯನ್ನು ನಾವು ಕೇಳ್ತೇವೆ. ಅವರು ಸಾಮಾನ್ಯವಾಗಿ ಯಾರನ್ನು ಪ್ರೀತಿಸ್ತಾ ಇದ್ರು ಅಂತಂದ್ರೆ ತಮ್ಮ ಪಟ್ಟಣದ ಜನರನ್ನು ಮಾತ್ರ ಹೆಚ್ಚು ಅವರ ಜೊತೆಗೆ ಸಂಪರ್ಕ ಇರ್ತಾ ಇತ್ತು. ಆದ್ರೆ ಜನರು ಪಟ್ಟಣದಲ್ಲಿ ಮಾತ್ರ ಇರೋದಿಲ್ಲ, ಗುಡ್ಡಗಳಲ್ಲಿ ಇರ್ತಾರೆ, ಕಾಡಿನಲ್ಲಿ ವಾಸವಾಗಿರ್ತಾರೆ, ಇನ್ನೆಲ್ಲೋ ಸಮುದ್ರದ ಮಧ್ಯದ ದ್ವೀಪದಲ್ಲಿ ವಾಸವಾಗಿರ್ತಾರೆ, ಒಟ್ಟಿನಲ್ಲಿ ಅನೇಕ ಕಡೆ ವಾಸವಾಗಿರ್ತಾರೆ. ರಾಮದೇವರು ತನ್ನ ರಾಜ್ಯದ ನಗರದಲ್ಲಿ ಅಯೋಧ್ಯೆಯಲ್ಲಿ ಇದ್ದಂತಹ ಪಟ್ಟಣದ ಜನರಿಗೆ ಎಷ್ಟು ಪ್ರೀತಿ ವಾತ್ಸಲ್ಯಗಳನ್ನು ಇಟ್ಕೊಂಡಿದ್ರು ಅಷ್ಟೇ ಪ್ರೀತಿ ವಾತ್ಸಲ್ಯವನ್ನು ಕೂಡ ಕಾಡಿನಲ್ಲಿ ವಾಸ ಮಾಡುವ ಜನರಾಗಲಿ, ಇನ್ಯಾವುದೋ ಬೇಡರಾಗಲಿ, ಚಂಡಾಲರಾಗಲಿ, ಯಾರೇ ಆಗಲಿ ಒಟ್ಟಿನಲ್ಲಿ ತನ್ನ ರಾಜ್ಯದ ಪರಿಧಿಯಲ್ಲಿ ಬರುವಂತಹ ಪ್ರತಿಯೊಬ್ಬ ಜನರ ಹತ್ತಿರ ಕೂಡ ಅತ್ಯಂತ ಪ್ರೀತಿ ಸಂಬಂಧ ಇಟ್ಕೊಂಡಿದ್ರಂತೆ. ಯಾರಿಗೂ ಕೂಡ ಬೈಯೋದು ಅಥವಾ ಯಾರನ್ನು ತಾನೊಬ್ಬ ಚಕ್ರವರ್ತಿ, ತಾನೊಬ್ಬ ರಾಜ, ಇವ್ರು ಯಾರೋ ಸಾಮಾನ್ಯ ಬಡವರು ಮುಂತಾದಂತ ಸಾಮಾನ್ಯ ವ್ಯಕ್ತಿಗಳು ಅಂತ ಯಾವತ್ತೂ ಕೂಡ ಅವರನ್ನ ಕಡಿಮೆ ಮಾಡಿ ನೋಡ್ತಾ ಇರ್ಲಿಲ್ಲ. ಪ್ರತಿಯೊಬ್ಬರ ಹತ್ತಿರವೂ ಕೂಡ ಪ್ರೀತಿಯಿಂದ, ಇನ್ನೊಂದು ತಾನೇ ಮೊದಲು ಹೋಗಿ ಮಾತಾಡಿಸ್ತಾ ಇದ್ದ ಅಂತೆ. ಮಿತಭಾಷಿ ಪೂರ್ವಭಾಷಿ ಅಂತ ಹೇಳ್ತಾರೆ ರಾಮನ ಬಗ್ಗೆ ಹೇಳ್ಬೇಕಾದ್ರೆ. ಇವತ್ತು ನಮ್ಮಲ್ಲಿ ಅನೇಕ ಸಲ ನಾವು ನೋಡುವಂತೆ ಯಾರಾದ್ರೂ ತುಂಬಾ ಹಳೆ ಪರಿಚಯ ಇರುವಂತ ವ್ಯಕ್ತಿಗಳು ಬಂದ್ರೆ ಅಥವಾ ಸ್ವಲ್ಪ ಮುಖ ಪರಿಚಯ ಇರುವಂತ ವ್ಯಕ್ತಿಗಳು ಬಂದ್ರೆ ನಾವು ಮಾತಾಡ್ಸೋದಿಲ್ಲ. ನಾವ್ಯಾಕೆ ಮಾತಾಡ್ಸ್ಬೇಕು, ಫಸ್ಟ್ ಅವ್ರು ಬಂದು ಮಾತಾಡ್ತೀವಿ ಅಂತ ಆ ರೀತಿ ಒಂದು ಭಾವನೆ ನಮ್ಮಲ್ಲಿ ಇರುತ್ತೆ. ಆದ್ರೆ ರಾಮ ತನ್ನ ಅರಮನೆಗೆ ಯಾರೇ ಬರಲಿ, ಬಂದಂತಹ ವ್ಯಕ್ತಿ ಒಬ್ಬ ಮಹಾರಾಜನೇ ಆಗಿರಲಿ, ಒಬ್ಬ ಸಾಮಾನ್ಯ ಕಾಡಿನ ಮಧ್ಯದಲ್ಲಿ ವಾಸ ಮಾಡುವಂತಹ ಅನಾಗರಿಕ ವ್ಯಕ್ತಿಯೇ ಆಗಿರಲಿ, ತಾನು ಮೊದಲು ಆಸನದಿಂದ ಎದ್ದು ನಿಂತು ಮಾತಾಡಿಸ್ತಾ ಇದ್ದ ಅಂತೆ. ಹಾಗಾಗಿ ಯಾರೇ ಬರಲಿ ಆ ಪ್ರೀತಿಯಿಂದ ಮೊದಲು ನಾವೇ ಹೋಗಿ ಮಾತನಾಡಿಸಬೇಕು ಅಂತ ತಿಳಿಬಹುದು. ಅದೇ ರೀತಿಯಾಗಿ ಪೌರಾನ್ ಸುಜನವತ್ ನಿತ್ಯಂ ಕುಶಲಂ ಪರಿಪೃಚ್ಛತಿ ಅಂತ, ಜನರಿಗೆ ಏನೇ ಒಂದು ದೊಡ್ಡ ಲಾಭ ಆಯಿತು, ಯಾರೋ ಒಬ್ಬನಿಗೆ ಒಳ್ಳೆ ಲಾಭ ಆಯ್ತು ವ್ಯಾಪಾರದಲ್ಲಿ, ಆವಾಗ ತನಗೇ ತುಂಬಾ ಲಾಭ ಆಯ್ತೇನೋ ಅಂತ ರಾಮ ಅಷ್ಟು ಸಂತೋಷ ಪಡ್ತಾ ಇದ್ದ. ಅರ್ಥಾತ್ ಪ್ರಜೆಗಳ ಲಾಭವೇ ತನ್ನ ಲಾಭ. ಪ್ರಜೆಗಳಿಗೆ ಏನಾದ್ರೂ ಕಷ್ಟ ಬಂದ್ರೆ ತನಗೇ ಆ ಕಷ್ಟ ಬಂದಿದೆ ಅಂತ ತಾನು ಕೊರಗ್ತಾ ಇದ್ದೆ ಅಂತ ಹೇಳ್ತಾರೆ. ಪೌರಾನ್ ಸುಜನವತ್ ನಿತ್ಯಂ ಕುಶಲಂ ಪರಿಪೃಚ್ಛತಿ ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ ಅಂತ. ಯಾರ್ದೋ ಒಬ್ಬರ ಮನೆಯಲ್ಲಿ ಮದುವೆ ಆಯ್ತು ಅಂತ ಅನ್ಕೊಂಡ್ರೆ ತಾನೇ ಆ ಮನೆಯ ಹಿರಿಯ ಅಣ್ಣನಂತೆ ನಿಂತುಕೊಂಡು ಎಲ್ಲ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಂತೆ. ಇವ್ರು ಯಾರೋ ಬೇರೆ ಜನ,
ನಾನು ಒಬ್ಬ ಮಹಾರಾಜ, ನನಗೆ ಸಂಬಂಧ, ಒಂದಿಷ್ಟು ದುಡ್ಡು ಕೊಟ್ಬಿಟ್ರೆ ಆಯ್ತು ಅಂತ ಯಾವ ಚಿಂತನೆಯನ್ನು ಮಾಡ್ತಾ ಇರ್ಲಿಲ್ಲ. ತಾನೇ ಮುಂದೆ ನಿಂತು ಎಲ್ಲರ ಒಂದು ಮದುವೆ ಕಾರ್ಯಗಳನ್ನಾಗಲಿ ಯಾವುದೇ ಸತ್ಕರ್ಮಗಳನ್ನಾಗಲಿ ತಾನೇ ಹಿಂದೆ ಮಾಡಿಸ್ತಾ ಇದ್ದ. ಅದಕ್ಕೋಸ್ಕರನೇನೆ ಆ ಅಯೋಧ್ಯ ದೇಶದ, ಸಾಕೇತ ದೇಶದ ಎಲ್ಲ ಪ್ರಜೆಗಳು ಕೂಡ ಪ್ರತಿನಿತ್ಯ ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತೆ, ದೇವರ ಹತ್ರ. ದೇವರಂದ್ರೆ ರಾಮನ ಇನ್ನೊಂದು ರೂಪವೇನೆ, ಅವ್ರಿಗೆ ಗೊತ್ತಿಲ್ಲ ಅದಷ್ಟೇ. ಪ್ರಾರ್ಥನೆ ಮಾಡ್ತಾ ಇದ್ರು. ಸ್ತ್ರೀಯೋ ವೃದ್ಧ ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿತಾ ಸರ್ವಾನ್ ದೇವಾನ್ ನಮಸ್ಸಂತಿ ರಾಮಸ್ಯಾರ್ಥೇ ಮನಸ್ವಿನಃ ಅಂತ. ಸಣ್ಣ ಸಣ್ಣ ಬಾಲಕರು, ಸ್ತ್ರೀಯರು, ತರುಣರು, ವೃದ್ಧರು ಎಲ್ಲರೂ ಕೂಡ ಪ್ರತಿನಿತ್ಯ ಪರಮಾತ್ಮನ ಹತ್ತಿರ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಏನಂತ? ನಾವೇನಾದರೂ ಕೂಡ ಅಲ್ಪ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿದ್ರೆ, ದೇವರು, ವ್ರತ, ಯಾತ್ರೆ, ಅದು ಇದು ಅಂತ ಏನೋ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿದ್ರೆ ಏನಾಗ್ಬೇಕು ಅದರಿಂದ? ಆ ಪುಣ್ಯದಿಂದಾಗಿ ನಮ್ಮ ರಾಜ ಮುಂದೆ ರಾಮನಾಗಬೇಕು ಅಂತ. ಅಂದ್ರೆ ಇದು ದಶರಥ ರಾಜನಾಗಿದ್ದಾಗ ನಡೆದಂತಹ ಘಟನೆಗಳು. ಅಂದ್ರೆ ತಾನಿನ್ನೂ ಮಹಾರಾಜನಾಗಿಲ್ಲ, ರಾಜನ ಪಟ್ಟಕ್ಕೆ ಬಂದಿಲ್ಲ. ಆ ಸಂದರ್ಭದಲ್ಲಿ ಏನೇ ಪ್ರಜೆಗಳ ಜೊತೆಗೆ ಚೆನ್ನಾಗಿ ಬೆರೆತುಕೊಂಡು ಅವರ ಕಷ್ಟ ಏನು ನಷ್ಟ ಏನು ಅಂತ ಪ್ರತಿಯೊಂದನ್ನು ಕೂಡ ತಿಳಿದುಕೊಂಡು ರಾಮದೇವರು ಮಾಡ್ತಾ ಇದ್ರು. ಹೀಗೆ ಪ್ರಜೆಗಳ ಮೇಲೆ ಭಾರಿ ವಾತ್ಸಲ್ಯ. ಅದೇ ರೀತಿಯಾಗಿ ಆ ರಾಮದೇವರಿಗೆ ವನವಾಸ ಅಂತ ನಿಶ್ಚಯ ಆಗುತ್ತೆ. ವನವಾಸ ಅಂತ ನಿಶ್ಚಯ ಆದಾಗ ರಾಮದೇವರು ರಥದಲ್ಲಿ ಕುಳಿತುಕೊಂಡು ಕಾಡಿಗೆ ಹೋಗ್ತಾ ಇರ್ತಾರೆ. ಹಿಂದ್ಗಡೆಯಿಂದ ಪ್ರಜೆಗಳು ಬರ್ತಾ ಇರ್ತಾರೆ. ರಾಮನಿಗೇನೋ ರಾಜ, ಅವನು ಕಾಡಿಗೆ ಹೋಗ್ಬೇಕಾದ್ರೂ ರಥವೇ ಇತ್ತು. ಪಾಪ ಪ್ರಜೆಗಳು ಬರೀ ಕಾಲ್ನಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ಹಾದಿಯಲ್ಲಿ ಕಲ್ಲು, ಮುಳ್ಳು, ಬಿಸಿಲು ಎಲ್ಲವೂ ಕೂಡ ಇತ್ತು. ರಾಮದೇವರು ಆರಾಮವಾಗಿ ರಥದಲ್ಲಿ ಕುಳಿತುಕೊಂಡಿದ್ದಾರೆ. ಪ್ರಜೆಗಳೆಲ್ಲರೂ ಕೂಡ ಆ ಬಿಸಿಲಿನಲ್ಲಿ ಕಲ್ಲು ಮುಳ್ಳುಗಳನ್ನು ಚುಚ್ಚಿಸಿಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಮ ಏನ್ ಮಾಡಿದ ಅಂತೆ, ಪದ್ಭ್ಯಾಮೇವ ಜಗಾಮಾತ ಸಸೀತ ಸಹ ಲಕ್ಷ್ಮಣ. ತಕ್ಷಣ ರಥದಿಂದ ಕೆಳಗಿಳಿದ. ತಾನೊಬ್ಬನೇ ಅಲ್ಲ, ಸೀತೆ ಮತ್ತು ಲಕ್ಷ್ಮಣ ಇಬ್ಬರು ಇನ್ನು ಕೆಳಗಿಳಿಸಿಕೊಂಡು ಪ್ರಜೆಗಳು ಯಾವ ರೀತಿಯಾಗಿ ಆ ಬಿಸಿಲಿನಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೋ ತಾನೂ ಕೂಡ ಏನ್ ಮಾಡಿದ, ನಡೆದುಕೊಂಡು ಹೋದ ಅಂತೆ. ಹೀಗೆ ಒಟ್ಟಿನಲ್ಲಿ ಪ್ರಜೆಗಳಿಗೆ ಆದಂತಹ ದುಃಖ ಅದು ನನ್ನ ದುಃಖ, ಪ್ರಜೆಗಳಿಗೆ ಆದಂತಹ ಸಂತೋಷ ಅದು ನನ್ನ ಸಂತೋಷ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದ. ಹಾಗೆ ರಾಮದೇವರ ಒಂದು ಪ್ರಸಿದ್ಧಿ ವಿಶೇಷ ಪಿತೃವಾಕ್ಯ ಪರಿಪಾಲನೆಗೆ ಅಂತ ನಾವು ಕೇಳ್ತೇವೆ. ಕೈಕೇಯಿ ಕೇಳ್ತಾಳೆ ದಶರಥರ ಹತ್ರ ಹೋಗಿ, ಹೀಗೆ 2 ವರ ಅಂತೆಲ್ಲ ಕೇಳ್ತಾಳೆ. ಸರಿ ಅಂತ ಒಪ್ಕೊಳ್ತಾನೆ. ಆವಾಗ ರಾಮದೇವರ ಹತ್ರ ಬರ್ತಾಳೆ ಅಂತೆ. ಅಂದ್ರೆ ಈ ವಿಚಾರ ರಾಮನಿಗೆ ಗೊತ್ತಾಗ್ಬೇಕಲ್ಲ, ಹೇಗೋ ನನಗೆ ಈ ರೀತಿಯಾದಂತ ಒಂದು ಸಂದರ್ಭ ಬಂದಿದೆ ಅಂತ, ಕಾಡಿಗೆ ಹೋಗ್ಬೇಕು ನಾನು ಅಂತ. ಸರಿ, ಹೋಗಿ ತಿಳಿಸೋದು ಯಾರು ಅಂತ ರಾಮದೇವರಿಗೆ ವಿಚಾರ ತಿಳಿಸೋದು ಯಾರು? ದಶರಥನಿಗೆ ಮಾತಾಡ್ಲಿಕ್ಕೆ ಬಾಯಿ ಬರ್ತಾ ಇಲ್ಲ. ಕೈಕೇಯಿ ಮುಂದೆ ಬಂದ್ಲು. ಕೈಕೇಯಿ ಹತ್ರ ರಾಮ ಕೇಳ್ತಾನೆ ಅಂತೆ, ಅಮ್ಮ ನಾನೇ ತಪ್ಪು ಮಾಡಿದ್ದೀನಾ? ಯಾಕೆ ಈ ರೀತಿ ವಾತಾವರಣ ಇದೆ? ರಾಮ ಅಪ್ಪನ ನೋಡಿ ರೀತಿ ಅಳ್ತಾ ಇದ್ದಾನೆ, ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಕೈಕೇಯಿ ಹೇಳ್ತಾಳೆ ಅಂತೆ, ಇಲ್ಲ ರಾಮ, ನೀನೇನೋ ತಪ್ಪು ಮಾಡಿಲ್ಲ. ಆದರೆ ನಾನೊಂದು ವರ ಕೇಳಿದ್ದೇನೆ, ನನ್ನ ಮಾತು ಕೇಳಿದ್ದೇನೆ. ನಿಮ್ಮ ಅಪ್ಪ ಅದಕ್ಕೆ ಮಾತಿಗೆ ಓಕೆ ಕೂಡ ತಂದಿದ್ದಾರೆ. ಆದರೆ ಆ ಮಾತನ್ನ ನಿನ್ನ ಹತ್ರ ಅವ್ರಿಗೆ ಹೇಳಿ ಸ್ವಲ್ಪ ಮುಜುಗರ ಆಗ್ತಾ ಇದೆ ಅಂತ ಹೇಳ್ತಾನೆ. ಕೈಕೇಯಿ ಹೇಳ್ತಾಳೆ. ಅವಾಗ ರಾಮ ಹೇಳ್ತಾರೆ, ಅಯ್ಯೋ ಅದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಾ, ಏನು ಅಂತ ನಾ ಮಾಡಿ ಕೊಡ್ತೀನಿ ಕೆಲಸ ಅಂತ ಹೇಳ್ತಾನೆ. ಮಾಡ್ತೀಯಾ ಖಂಡಿತವಾಗಿಯೂ ಅಂತ ಕೇಳ್ತಾಳೆ ಕೈಕೇಯಿ. ಅವಶ್ಯವಾಗಿ ಅಂತ ಹೇಳ್ತಾನೆ. ಅವ ಕೈಕೇಯಿಗೆ ಒಂದು ನಂಬಿಕೆ ಬರುತ್ತೆ, ರಾಮೋದ್ವಿಹಿ ನಾಭಿಭಾಷತೆ ಅಂತ. ರಾಮ ಯಾವತ್ತೂ ಕೂಡ 2 ಮಾತಾಡ್ದವನಲ್ಲ ಅಂತ. ಅಂದ್ರೆ ಮಾಡ್ತೀನಿ ಅಂತ ಅಂದ್ಮೇಲೆ ಮಾಡೋದಿಲ್ಲ ಅಂತ ಹೇಳ್ದವನೇ ಅಲ್ಲ. ಅವನು ಒಂದ್ಸಲ ಒಪ್ಪಿಕೊಂಡ್ರೆ ಮುಗಿದೇ ಬಿಡ್ತು. ಈಗ ಅವನು ಹೇಗೋ ಒಪ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ನಾನೇ ಹೇಳ್ತೇನೆ ಅಂತ ಆ ಸ್ವಲ್ಪವೂ ಕೂಡ ನಾಚಿಕೆ ಇಲ್ಲದಂತೆ ಕೈಕೇಯಿ ಹೇಳ್ತಾಳೆ, ಇಲ್ಲ, ಹಿಂದೆ ನಾನು ಯುದ್ಧದಲ್ಲಿ ನಿನ್ನ ತಂದೆಗೆ ಅರ್ಥ ದಶರಥನಿಗೆ ಸಹಾಯ ಮಾಡಿದ್ದೆ. ಆವಾಗ 2 ವರ ಕೊಡ್ತೇನೆ ಅಂತ ಕೇಳಿದ್ರು. ಆ 2 ವರಗಳನ್ನು ನಾನು ಇವತ್ತು ಉಪಯೋಗಿಸಿಕೊಂಡಿದ್ದೇನೆ. 1ನೇ ವರ, ನೀನ್ ಕಾಡಿಗೆ ಹೋಗ್ಬೇಕು. 2ನೇ ವರ, ನನ್ನ ಮಗನಾದಂತ ಭರತ ರಾಜನಾಗಬೇಕು ಅಂತ. ತಕ್ಷಣದಲ್ಲಿ ರಾಮದೇವರು ಹೇಳುವಂತಹ ಮಾತು, ಅಮ್ಮ ನಿಜವಾಗಿ ನಿನ್ನ ಮಾತನ್ನು ಕೇಳಿದ್ರೆ ನನಗೆ ಅನಿಸ್ತಾ ಇದೆ, ನಿನಗೆ ನನ್ನ ಮೇಲೆ ಸ್ವಲ್ಪವೂ ನಂಬಿಕೆನೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ
ನೀನೇ ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದು ನೀನು ಕಾಡಿಗೆ ಹೋಗು, ಭರತ ರಾಜನಾಗ್ತಾನೆ ಅಂತ ಹೇಳ್ಬಿಟ್ಟಿದ್ರೆ ನಾನು ಈಸಿಯಾಗಿ ಒಪ್ಕೊಂಡ್ಬಿಡ್ತಿದ್ದೆ. ನೀನು ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿ ದಶರಥನಿಗೆ ಸಹಾಯ ಮಾಡಿ ಕಷ್ಟಪಟ್ಟು ಪಡೆದುಕೊಂಡಂತ ಎರಡು ವರಗಳನ್ನ ಸಿಲ್ಲಿ ರೀಸನ್ಗೆ, ಸಣ್ಣ ಕಾರಣ, ರಾಮ ಒಪ್ಕೊಳ್ತಾನೋ ಇಲ್ಲವೋ ಅನ್ನೋಂತ ಅಪನಂಬಿಕೆಯಿಂದ ನೀನು ವರವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿ ನನ್ನ ಹತ್ರ ಬಂದು ಒಂದೇ ಒಂದು ಮಾತು ಹೇಳಿಬಿಟ್ಟಿದ್ರೆ, ನನ್ನ ಅಪ್ಪ ಒಪ್ಪದೇ ಹೋಗಿದ್ದರು, ದಶರಥ ಒಪ್ಪದೇ ಹೋಗಿದ್ದರೂ ಕೂಡ ನಾನೇ ದಶರಥನನ್ನ ಒಪ್ಪಿಸಿ 14 ವರ್ಷಗಳ ಕಾಲ ಕಾಡಿಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ. ಯಾರಾದ್ರೂ ಈ ರೀತಿ ಹೇಳಿಕ್ ಸಾಧ್ಯನಾ? ತಾನಾಗಿಯೇ ಬಂದಂತಹ ರಾಜ್ಯಲಕ್ಷ್ಮಿ, ಎಲ್ಲರೂ ರಾಮರಾಜನಾಗ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾಳೆ ಪಟ್ಟಾಭಿಷೇಕ ಆಗಬೇಕು. ಆ ಸಂದರ್ಭದಲ್ಲಿ ತನ್ನ ಮಲತಾಯಿ ಈ ರೀತಿ ಕೇಳಿದರೆ, ನನಗೇನ್ ಸಂಬಂಧ, ವರ ಕೊಟ್ಟಿದ್ದು ನಿನ್ನ ಗಂಡ, ಕೇಳಿದ್ದು ನೀನು, ನನಗೇನು ಸಂಬಂಧ ಇಲ್ಲ ಎಂಬುದಾಗಿ ನಯವಾಗಿ ಯಾವ ರೀತಿಯಾಗಿ ಬೇಕಾದ್ರೂ ತಿರಸ್ಕಾರ ಮಾಡಬಹುದಾಗಿತ್ತು, ಪ್ರತಿಭಟನೆ ಮಾಡಬಹುದಾಗಿತ್ತು. ಪ್ರತಿಭಟನೆ ಮಾಡಿದರೆ ಅವನ ಸಪೋರ್ಟಿಗೆ ಅಂತ ಇಡೀ ಅಯೋಧ್ಯ ಪಟ್ಟಣವೇ ಬರ್ತಾ ಇತ್ತು. ಆದರೆ ರಾಮದೇವರು ಅದ್ಯಾವುದನ್ನು ಕೂಡ ಮಾಡಲಿಲ್ಲ. ಕೊನೆಗೆ ಎಲ್ಲರೂ ಕೂಡ ತುಂಬಾ ಒತ್ತಾಯ ಮಾಡಕ್ಕೆ ಶುರು ಮಾಡ್ತಾರೆ, ನೀನೇ ರಾಜನಾಗಬೇಕು ಹಾಗೆ ಹೀಗೆ ಅಂತ. ತಾಯಿಯಾದಂತಹ ಕೌಸಲ್ಯ ಹೇಳ್ತಾಳೆ, ಅವಳೊಂದು ಸ್ವಲ್ಪ ಲಾಜಿಕ್ ಆಗಿ ಹೇಳ್ತಾಳೆ, ನೋಡು ರಾಮ, ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ದೇವರು ಅಂತಂದ್ರೆ ತಾಯಿ. ತಾಯಿಯ ಮಾತನ್ನು ಪ್ರತಿಯೊಬ್ಬರು ಕೇಳಲೇಬೇಕು. ಅದಕ್ಕಾಗಿ ನಾನು ನಿನ್ನ ತಾಯಿ, ನಾನ್ ನಿನಗೆ ಹೇಳ್ತಾ ಇದ್ದೇನೆ, ನೀನೇ ರಾಜನಾಗಬೇಕು, ನೀನ್ ಕಾಡಿಗೆ ಹೋಗ್ಬೇಡ ಅಂತ ಒಂದು ರೀತಿಯಾಗಿ ಈ ಮಾತಿನಲ್ಲಿ ಬಂಧನ ಮಾಡ್ತಾ ಇದ್ದಾಳೆ ರಾಮನನ್ನ. ಆವಾಗ ರಾಮದೇವ್ರು ಹೇಳ್ತಾ ಇದ್ದಾರೆ, ಸರಿ ಅಮ್ಮ, ನೀನ್ ಹೇಳಿದ್ ನಿಜ, ಮನುಷ್ಯನಿಗೆ ತಾಯಿಯೇ ದೊಡ್ಡವಳು, ಅವಳ ಮಾತನ್ನ ಕೇಳಲೇಬೇಕು. ಆದರೆ ನಿನಗೆ ಯಾರು ದೊಡ್ಡವರು? ಒಬ್ಬ ಹೆಂಡತಿಗೆ ಯಾರು ದೊಡ್ಡವನು? ಒಬ್ಬ ಹೆಣ್ಣಿಗೆ ತನ್ನ ಗಂಡನೇ ಪರದೈವ. ಹಾಗಾಗಿ ನಿನ್ನ ಗಂಡನಾದಂತಹ ದಶರಥನ ಮಾತು ಕೊಟ್ಟಿದ್ದಾನೆ, ಹಾಗಾಗಿ ನೀನು ನಿನ್ನ ಗಂಡನ ಮಾತನ್ನು ಕೇಳೋದು ಅತ್ಯಂತ ಅವಶ್ಯವಾದದ್ದು. ಹಾಗಾಗಿ ಮೊದಲು ಮಾತು ಹೇಳಿದ್ದು ನಿನ್ನ ಗಂಡ, ಹಾಗಾಗಿ ನೀನು ನಿನ್ನ ಗಂಡನ ಮಾತನ್ನು ಕೇಳಲೇಬೇಕು, ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಮಾತುಕತೆ ದಶರಥನ ಮುಂದೆನೆ ಆಗ್ತಾ ಇದೆ. ಕೊನೆಗೆ ದಶರಥ ಹೇಳ್ತಾನೆ, ಅಹಂ ರಾಘವ ಕೈಕೇಯ ವರದಾನೇನ ಮೋಹಿತ ಅಯೋಧ್ಯಾಯ ತ್ವಮೇವಾದ್ಯ ಭವರಾಜ ನಿಗೃಹ್ಯ ಮಾಂ. ವರ ಕೊಟ್ಟಿದ್ಯಾರು? ದಶರಥ. ಕೊನೆಗೆ ದಶರಥನೇ ಹೇಳ್ತಾ ಇದ್ದಾನೆ, ನನ್ನ ಬುದ್ಧಿ ಕೆಡಿಸ್ಬಿಟ್ಟಿದ್ದೆ ಈ ಕೈಕೇಯಿ, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಈಗ ಯಾವ ವರವೂ ಇಲ್ಲ, ಏನೂ ಇಲ್ಲ, ನಾಳೆಯೇ ನಿನ್ನ ಪಟ್ಟಾಭಿಷೇಕ, ನೀನೇ ರಾಜನಾಗಬೇಕು ಅಂತೆಲ್ಲ. ಕೊನೆಗೆ ವರ ಕೊಟ್ಟಂತಹ ದಶರಥನೇ ತನ್ನ ತಂದೆ ಹೇಳ್ತಾ ಇದ್ದಾನೆ, ನೀನೇ ರಾಜನಾಗಬೇಕು ಅಂತ. ಕಾಡಿಗೆ ಹೋಗುವಂತ ಹೇಳಿದಂತ ವ್ಯಕ್ತಿಯೇನೆ ಈ ರೀತಿ ಹೇಳಿದಾಗ ಸಹಜವಾಗಿ ಯಾರಾದರೂ ಕೂಡ ಸರಿ ಅಂತ ಒಪ್ಕೊಂಡ್ಬಿಡ್ತಾ ಇದ್ರು. ಆಯ್ತು ಸರಿ, ರಾಜನಾಗ್ತೇನೆ, ತಾಯಿ ಇಷ್ಟು ಒತ್ತಾಯ ಮಾಡ್ತಾ ಇದ್ದಾಳೆ, ಎಮೋಷನಲ್ ಆಗಿ ಹೇಳ್ತಾ ಇದ್ದಾಳೆ ಅಂತೆಲ್ಲ ಸಹಜವಾಗಿ ಯಾವುದೋ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಒಪ್ಕೊಂಡ್ಬಿಡ್ತಾ ಇದ್ರು. ಆದರೆ ರಾಮದೇವ್ ಹೇಳ್ತಾ ಇದ್ದಾರೆ, ಸರ್ವಥಾ ಸಾಧ್ಯ ಇಲ್ಲ. ನೀವು ನನ್ನ ತಾಯಿಗೆ ಅರ್ಥಾತ್ ಕೈಕೇಯಿಗೆ ಮಾತು ಕೊಟ್ಟ ಆಗಿಬಿಟ್ಟಿದೆ. ಹಾಗಾಗಿ ನನ್ನ ಮೇಲಿನ ವ್ಯಾಮೋಹದಿಂದಾಗಿ ಕೌಸಲ್ಯ ಅಳ್ತಾ ಇದ್ದಾಳೆ ಅಂತ ನೀವು ನಿಮ್ಮ ವರಮನ್ನ ಬದಲು ಮಾಡೋದು ಸರಿಯಲ್ಲ. ಇದರಿಂದಾಗಿ ನಾಳೆ ಕೆಟ್ಟ ಹೆಸರು ಬರೋದು ನಿಮಗಲ್ಲ, ನಮ್ಮ ಇಡೀ ಸೂರ್ಯ ವಂಶಕ್ಕೆ. ದಶರಥ ಮಹಾರಾಜ ಹೆಂಡತಿಯ ಮಾತಿಗೆ ಕಟ್ಟು ಬಿದ್ದು ಒಂದ್ಸಲ ಹಾಗೆ ಹೇಳ್ತಾನೆ, ಒಂದ್ಸಲ ಹೀಗೆ ಹೇಳ್ತಾನೆ. ಈ ರೀತಿ ಮಾತು ಬರಬಾರದು, ನಿಮ್ಮ ಮಾತು ಕಾಡಿಗೆ ಹೋಗ್ಬೇಕು ಅಂತ, ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ಮುಂದೆ ಎಲ್ಲ ಆಯ್ತು, ದಶರಥ ಸತ್ತು ಹೋದ. ಆಮೇಲೆ ಭರತನು ಬಂದ ವಾಪಸ್ಸು. ನಾವೆಲ್ಲ ಕೇಳಿದ್ದೇವೆ ಮಧ್ವರಾಮಾಯಣದಲ್ಲಿ. ಆವಾಗ ಭರತ ಹೇಳ್ತಾನೆ, ನೀನೇ ರಾಜನಾಗಬೇಕು ಅಂತ, ಅವಾಗ್ಲೂ ಒಪ್ಕೊಳ್ಳೋದಿಲ್ಲ. ಹೀಗಿಷ್ಟೆಲ್ಲ ಆಗುತ್ತೆ. ಇನ್ನೊಂದು ಸಂದರ್ಭ, ಒಳ್ಳೆ ಧನುರ್ಮಾಸದ ಸಂದರ್ಭ. ಆ ಸಂದರ್ಭದಲ್ಲಿ ರಾಮದೇವರು ಬೆಳಗ್ಗೆ ಎದ್ದು ಆ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಒಳ್ಳೆ ತಣ್ಣಗಿನ ನೀರು, ಸ್ನಾನ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಸ್ವಲ್ಪ ಲಕ್ಷ್ಮಣನಿಗೆ ಮುಜುಗರ ಅನ್ಸುತ್ತೆ ಅಂತೆ. ಎಂಥ ಕಷ್ಟ ಬಂದ್ಬಿಡ್ತು ನಮ್ಮ ಅಣ್ಣನಾದಂತಹ ರಾಮನಿಗೆ ಅಂತ. ಪಾಪ ಅರಮನೆಯಲ್ಲಿ ಇದ್ದಾಗ ಒಳ್ಳೆ ವೈಭವದ ಬಿಸಿನೀರನ್ನ ಸೇವಕರು ತಂದು ಇಡ್ತಾ ಇದ್ರು, ಅದನ್ನ ಸ್ನಾನ ಮಾಡ್ತಾ ಇದ್ದ, ಸುಗಂಧ ದ್ರವ್ಯಗಳ ಮೈಗೆ ಹಚ್ಕೊಳ್ತಾ ಇದ್ದ. ಈಗ ನೋಡಿದ್ರೆ ಮೈಯೆಲ್ಲ ಜಟೆ ತುಂಬ್ಕೊಂಡ್ಬಿಟ್ಟಿದೆ, ಒಳ್ಳೆ ತಣ್ಣಗಿರೋ ನೀರು ಸ್ನಾನ ಮಾಡ್ತಾ ಇದ್ದಾನೆ, ಎಷ್ಟು ಕಷ್ಟ ಪಡ್ತಾ ಇದ್ದಾನಲ್ವಾ ಅಂತ ಹೇಳ್ತಾನೆ. ಆವಾಗ ರಾಮನ ಹತ್ರ ಹೇಳ್ತಾನೆ ಈ ರೀತಿ, ನೋಡ್ರ ಈ ರೀತಿ ಕಷ್ಟ ಪಡ್ತಾ ಇದ್ದೀಯ,
ಭರತ ಅವನೆಂತ ದೊಡ್ಡ ತ್ಯಾಗಿ ಅಂತ. ಅವನಿಗೇನು ವನವಾಸ ಹೇಳಿಲ್ಲ. ಅಷ್ಟಿದ್ದರೂ ಕೂಡ ನಿನ್ನ ಮೇಲಿನ ಪ್ರೀತಿಯಿಂದಾಗಿ ಅವನು ಏನ್ ಮಾಡಿದ್ದಾನೆ, ಗ್ರಾಮದಲ್ಲಿ ವಾಸವಾಗಿದ್ದಾನೆ. ಇವತ್ತು ನೀನು ಇಲ್ಲಿ ಎದ್ದು ತಣ್ಣೀರ್ ಸ್ನಾನ ಮಾಡ್ತಾ ಇದ್ದೀಯಾ ಅಂತಂದ್ರೆ, ಅಲ್ಲಿಯೂ ಕೂಡ ಇದೇ ಸಮಯಕ್ಕೆ ಸರಿಯಾಗಿ ಭರತನು ಕೂಡ ಸ್ನಾನ ಮಾಡ್ತಾ ಇರ್ತಾನೆ, ತಣ್ಣೀರ್ ಸ್ನಾನ ಮಾಡ್ತಾ ಇರ್ತಾನೆ ಅಂತ. ಪಾಪ ಅವನ್ದೆಷ್ಟು ಕಷ್ಟ ಅಂತ ಲಕ್ಷ್ಮಣ ಸಹಜವಾಗಿ ಸ್ವಲ್ಪ ಮರುಕವನ್ನ ವ್ಯಕ್ತಪಡಿಸ್ತಾನೆ, ಮುಜುಗರನ್ನು ವ್ಯಕ್ತಪಡಿಸ್ತಾನೆ. ಎಂತ ಕಷ್ಟ ಬಂದ್ಬಿಡ್ತು ನಿನಗೆ, ಎಷ್ಟು ಕಷ್ಟ, ಆ ಭರತನಿಗೆ ಎಷ್ಟು ಕಷ್ಟ ಅಂತೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ತಕ್ಷಣ ಸಿಟ್ಟಿಗಿಳ್ತಾನೆ ಅಂತೆ. ಇಷ್ಟೆಲ್ಲಾ ಪರಿಸ್ಥಿತಿ ಬರ್ಲಿಕ್ಕೆ ಆ ಕೈಕೇಯಿ ಕಾರಣ ಅಂತ ಕೈಕೇಯ ಬಾಯಿಗೆ ಬಂದ ರೀತಿ ಬೈಲಿಕ್ಕೆ ಶುರು ಮಾಡ್ತಾನೆ. ಆವಾಗ ರಾಮದೇವ್ ಹೇಳ್ತಾರೆ, ನತೇಂಬ ಮಧ್ಯಮಾತಾತ ಗರ್ಹಿತವ್ಯ ಕದಾಚನ ತಾಮೇವ ಇಕ್ಷ್ವಾಕುನಾಥಸ್ಯ ಭರತಸ್ಯ ಕಥಾಂ ಕುರು. ಲಕ್ಷ್ಮಣ ಇದು ಸರಿಯಲ್ಲ, ಇಷ್ಟೊತ್ತೇನ್ ಮಾತಾಡ್ತಾ ಇದ್ದಿ, ಅಯೋಧ್ಯೆಯ ರಾಜನಾದಂತಹ ಭರತನ ಕಥೆಯನ್ನು ಹೇಳ್ತಾ ಇದ್ದೀಯಲ್ಲ. ನೋಡಿ, ಅವನು ರಾಮ ಅಲ್ಲಿ ಪ್ರಯೋಗ ಮಾಡುವಂತಹ ಮಾತು ಭರತನ ಕಥೆಯನ್ನು ಹೇಳು ಅಂತ ಹೇಳಲಿಲ್ಲ. ಅವನು ಇಕ್ಷ್ವಾಕುನಾಥಸ್ಯ ಕಥಾಂ ಕುರು, ಅಯೋಧ್ಯೆಗೆ ರಾಜನಾದಂತಹ ಭರತನ ಕಥೆಯನ್ನು ಹೇಳು, ನನಗೆ ತುಂಬಾ ಸಂತೋಷ ಆಗುತ್ತೆ ಅದನ್ನ ಕೇಳಿದ್ರೆ. ಅದು ಬಿಟ್ಟು ಮತ್ತೆ ಅದೇ ನನ್ನ ಮಧ್ಯಮ ತಾಯಿ, ನನ್ನ ತಾಯಿಯಾದಂತಹ ಕೈಕೆಯ ಬಗ್ಗೆ ಬೈಯೋದು ಸರಿಯಲ್ಲ, ಎಷ್ಟಿದ್ದರೂ ಕೂಡ ನನ್ನ ತಾಯಿಯವಳು ಅಂತ ಹೇಳ್ತಾನೆ. ಹೀಗೆ ತನಗೆ ಕಷ್ಟ ಕೊಟ್ಟಂತಹ ವ್ಯಕ್ತಿಗಳ ಮೇಲೂ ಕೂಡ ಅಪಾರವಾದಂತಹ ಪ್ರೀತಿಯನ್ನ, ವಾತ್ಸಲ್ಯವನ್ನು ತೋರುವಂತಹ ರಾಮದೇವರು ಹೀಗೆ ಶ್ಲೋಕ ಹೇಳುವಂತೆ ಪಥಿ ಪಥಿ ಗುಣಸಾಂದ್ರ ಪಾತುಮಾಂ ರಾಮಚಂದ್ರ ಅಂತ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ಗುಣವನ್ನು ತೋರಿಸಿದಂಥವ್ರು. ತಮ್ಮ ಒಂದು ಮಾತಿನಿಂದ, ನಡವಳಿಕೆಯಿಂದ ಯಾರಿಗೂ ಕೂಡ ತೊಂದರೆ, ಯಾವ ಸಜ್ಜನರಿಗೂ ಕೂಡ ತೊಂದರೆ ಆಗಬಾರದು. ಕೊನೆಗೆ ಒಬ್ಬ ಶತ್ರುವೇ ತನಗೆ ಬಂದು ನಮಸ್ಕಾರ ಮಾಡಿದ್ರು ಕೂಡ ಅವನನ್ನು ರಕ್ಷಣೆ ಮಾಡ್ತಾ ಇದ್ದ, ವಿಭೀಷಣ ಕಥೆಯಲ್ಲಿ ಕೇಳಿದ್ದೇವೆ. ಹೀಗೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ, ವಾತ್ಸಲ್ಯದಿಂದಾಗಿ ಕಂಡು ಕೊನೆಗೆ ರಾಮದೇವರು ತಮ್ಮ ಅವತಾರವನ್ನು ಮುಗಿಸಿ ತಮ್ಮ ಮೂಲಧಾಮಕ್ಕೆ ಹೊರಟರು. ಆ ಸಂದರ್ಭದಲ್ಲಿ ಡಂಗುರ ಹೊಡಿಸ್ತಾರೆ ಅಂತೆ ರಾಮದೇವರು. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಏವಂ ಆಘೋಷಯದ್ರಾಮೋ ದೂತೈಹಿ ದಿಕ್ಷು ಸಮಸ್ತಶಃ ಅಂತ. ಏನ್ ಡಂಗುರ, ಯಾರ್ಯಾರ ಮೋಕ್ಷಕ್ಕೆ ಬರ್ತಿರೋ ಬರ್ರಿ, ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಇವತ್ತು ನಾವು ಆ ಡಂಗುರ ವ್ಯವಸ್ಥೆ ಹೋಗ್ಬಿಟ್ಟಿದೆ. ಕೆಲವೊಂದಿಷ್ಟು ದಶಕಗಳ ಹಿಂದೆ ಡಂಗುರ ಅನ್ನುವಂತ ವ್ಯವಸ್ಥೆ ಕೆಲವೊಂದು ಹಳ್ಳಿಗಳಲ್ಲೆಲ್ಲ ಇತ್ತು. ಏನಾದ್ರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರೆ ಡಂಗುರ ಹೊಡಿಸ್ತಾ ಇದ್ರು, ಅವ್ರು ಬರ್ತಾ ಇದ್ದಾರೆ, ಇವ್ರು ಬರ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಡಂಗುರ ಹೊಡಿಸ್ತಾ ಇದ್ರು. ಆದರೆ ಮೋಕ್ಷಕ್ಕೆ ಬನ್ನಿ ಅಂತ ದೂತೈಹಿ ದಿಕ್ಷು ಸಮಸ್ತಶ ಎಲ್ಲ ಕಡೆ ಡಂಗುರ ಹೊಡಿಸಿದಂತೆ ರಾಮದೇವರು. ಆವಾಗ ಕೇವಲ ಮನುಷ್ಯರು ಮಾತ್ರ ಅಲ್ಲ, ಅನೇಕ ಕ್ರಿಮಿ ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು ಕೂಡ ರಾಮದೇವರ ಜೊತೆಗೆ ಮೋಕ್ಷಕ್ಕೆ ಹೋದಂತೆ. ಆದರೆ ಕೆಲವು ಮೂರ್ಖ ಮನುಷ್ಯರು ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ, ಅಲ್ಲೇ ಉಳ್ಕೊಂಡ್ಬಿಟ್ರು. ಹೀಗೆ ರಾಮದೇವರು ಮನುಷ್ಯರಿಂದ ಆರಂಭ ಮಾಡಿ ಕ್ರಿಮಿ ಕೀಟಗಳವರೆಗೂ ಕೂಡ ಎಲ್ಲರಿಗೂ ಅನುಗ್ರಹವನ್ನು ಮಾಡಿದಂತಹ ಒಂದು ಉದಾತ್ತ ವ್ಯಕ್ತಿತ್ವದ ಪರಮಾತ್ಮನ ಒಂದು ಅವತಾರ ಅಂತಹ ರಾಮದೇವರು ನಮಗೆಲ್ಲರಿಗೂ ಕೂಡ ಆ ಉತ್ತಮ ಗುಣಗಳನ್ನ, ಯಾಕೆಂತಂದ್ರೆ ಉಪನಿಷತ್ ಹೇಳುವಂತೆ ತಮ್ ಯಥಾ ಉಪಾಸತೆ ತಥೈವ ಭವತಿ ಅಂತ. ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಪರಮಾತ್ಮ ನಮಗೂ ಅದನ್ನೇ ಕೊಡ್ತಾನೆ ಅಂತ. ಪರಮಾತ್ಮನನ್ನು ನಾವು, ರಾಮದೇವರನ್ನು ವಿಶೇಷವಾಗಿ ಇಂತಹ ಒಬ್ಬ ಮನುಷ್ಯನಿಗೆ ಇರಬೇಕಾದಂತಹ ಪ್ರತಿಯೊಂದು ಗುಣಗಳನ್ನು ಸಂಪೂರ್ಣವಾಗಿ ಜಗತ್ತಿಗೆ ತೋರಿಸಿದಂತಹ ವ್ಯಕ್ತಿ, ಒಬ್ಬ ವ್ಯಕ್ತಿಯಿಂದ ಈ ರೀತಿ ಇರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ನಾವು ರಾಮದೇವರನ್ನ ವಿಶೇಷವಾಗಿ ಉಪಾಸನೆ ಮಾಡಿದಾಗ ಆ ರಾಮದೇವರು ಕೂಡ ನಮಗೆ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ತಂದು ಕೊಡ್ತಾರೆ. ಅಂತಹ ರಾಮದೇವರು ನಮಗೆ ವಿಶೇಷವಾದ ವ್ಯಕ್ತಿತ್ವವನ್ನ, ಹಾಗೆ ಒಳ್ಳೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ ಕೊಟ್ಟು ನಿರಂತರವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಂದಿನ ಈ ಒಂದು ಪಾಠವನ್ನ ಆ ಪರಮಾತ್ಮನಿಗೆ ನಾವೆಲ್ಲರೂ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.